ಮಾಜಿ ಸಂಸದರು ನಾರಾಯಣಸ್ವಾಮಿ ಅವರು ಜೊತೆಗೆ ಗೋವಿಂದ ಕಾರಜೋಳ ಸಂಸದರು ಚಿತ್ರದುರ್ಗ ಇವತ್ತು ಸಭೆ ನಡೆಸಿದ್ರಿ ಸರ್. ಇದ್ರ ಉದ್ದೇಶ ಏನು ಸರ್? ಸಭೆ ನಡೆಸೋ ಉದ್ದೇಶ ಏನಂದರೆ ಮಾದಿಗರಿಗೆ ಸಮಾನವಾದಂಥ ಹಕ್ಕು ಸಿಗ್ತಾ ಇಲ್ಲ. ಆ ಒಂದು ವಿಚಾರದಲ್ಲಿ ಸುಮಾರು ಸಭೆಗಳಾಗ್ತಾನೆ ಇರ್ತವೆ. ಸರ್ಕಾರ ಇದಕ್ಕೆ ಅರ್ಜೆಂಟ್ ಆಗಿ ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಮುಖಂಡರು ಸಭೆಗಳೆಲ್ಲ ಸೇರಿಸಿ ಇನ್ನೂ ಕೆಲವೇನೋ ನಮ್ಮ ಸರ್ವೆ ಆಗ್ತಾಯಿದೆ. ಮಾದಿಗರದ್ದು ಇನ್ನೇನು ಬಿಟ್ಟಿದ್ರೆ ಅರ್ಜೆಂಟಾಗಿ ಸೇರಿಸ್ರಪ್ಪ, ವ್ಯವಸ್ಥಿತವಾಗಲಿ, 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಆದಮೇಲೆ ತಿರುಗಿ ಪುನಃ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ನಂತರ ಬಂದ್ಬಿಟ್ಟು ನಮ್ಮ ಕಾರಜೋಳ ಸಾಹೇಬರು ಜುಲೈ 20ನೇ ತಾರೀಕು ಒಳಗಡೆ ಆದೇಶ ಮಾಡಿಸಿ, ಇಲ್ಲಾಂದರೆ ನಾವು ಅದಕ್ಕೆ ಪ್ರತಿಫಲ ಕೊಡಬೇಕಾಗುತ್ತೆ ಅವರು ವಾರ್ನಿಂಗ್ ಮಾಡಿದ್ರು. ಇವತ್ತು ನಮ್ಮ ಸಮುದಾಯದ ಮುಖಂಡರು ಮತ್ತು ನಮ್ಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾವು ಏನು ಹೇಳ್ತಾಯಿದ್ವಿ, ನಾವು ಅದನ್ನೇ ಮಾದಿಗರಿಗೆ ಏನು ಸಿಗಬೇಕೋ ವ್ಯವಸ್ಥಿತ ಕೊಡಿ, ನಮ್ಮ ಹಕ್ಕು ನಮ್ಗೆ ಕೊಡಿ. ಈಗ 6% ಕೊಡ್ತೀರಾ, 7%ಗೆ ಮಾದಿಗರಿಗೆ ನಮ್ಗೆ ಕೊಟ್ಬಿಡ್ರಿ, ಬೇಕಾದ್ರೆ ತೊಗೊಂಡ್ಲಿ ಬೇಡದಾರು ಬಿಡಲಿ, ಮೊದಲು ನಮ್ಗೆ ಕೊಡಿ ಅಂತ ಕೇಳ್ತಾಯಿದ್ದು, ಮೊದಲು ನಮ್ಗೆ ಕೊಟ್ಬಿಡ್ಲಿ ಸರ್ಕಾರ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ, ಇಲ್ಲಾಂದರೆ ಹೋರಾಟ ಮಾಡ್ತಾಯಿರ್ತೀವಿ ಅಷ್ಟೇ ಸರ್. ಇವಾಗ ಸರಿಯಾಗಿ ನಡೀತಾ ಇದೆ, ಆದರೆ ಜನ ಹೇಳ್ತಾ ಇದ್ದಾರೆ ಸರಿಯಾಗಿ ನಡೀತಾ ಇಲ್ಲ ಸರ್, ಬೇಕಾಬಿಟ್ಟಿಯಾಗಿ ಸರ್ವೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಪರವಾಗಿ ಅಧಿಕಾರಿಗಳಿಗೆ ಏನಿಗೆ ಸೂಚನೆ ಕೊಡ್ತೀರಾ? ಇಲ್ಲ, ಅಧಿಕಾರಿಗಳಿಗೆ ಅವ್ರ ಜಾತಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಮೊದಲು. ಯಾಕಂದರೆ ಮೊದಲು ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಜಾತಿ ಇಂಥದ್ದು ಗೊತ್ತಿದ್ದರೆ ಇದಕ್ಕೋಸ್ಕರ ಒಂದು ಡಿಪ್ಲೊಮಾ ಕೋರ್ಸ್ಗಳೇ ರೆಡಿ ಮಾಡಬೇಕಾಗುತ್ತೆ ಸರ್ಕಾರ. ಯಾಕಂದರೆ ಜಾತಿ ಗಣತಿ ಮಾಡಬೇಕಾದ್ರೆ, ಆಮೇಲೆ ಜನಗಣತಿ ಮಾಡಬೇಕಾದ್ರೆ, ಜಾತಿ ಸಮೀಕ್ಷೆ ಮಾಡಬೇಕಾದ್ರೆ ಈ ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಮಾಡ್ಕೊತಾರೆ. ಅವ್ರು ಬೇಕಾದಷ್ಟು ಯಾವ ರೀತಿ ಮಾಡಬೇಕಂತೇಳಿ. ಇದಕ್ಕೇನೋ ಬೇಕಾದ್ರೆ ಇನ್ನೊಬ್ರು ಕೊಡಬೇಕಂದ್ರೆ ಅವ್ರಿಗೆಲ್ಲ ಹೊಟ್ಟೆವ್ರಿಗೆ ಅವ್ರು ಮಾಡೋಕ್ಕೂ ಬರೋಲ್ಲ. ತರಬೇತಿಗಳು ಕೊಡಬೇಕು, ಜಾತಿ ಅಂದರೆ ಏನು, ಆಮೇಲೆ ಜಾತಿ ಯಾವ ಥರ ಇರ್ತದೆ, ಆ ಜಾತಿಯಲ್ಲಿ ಎಷ್ಟು ಉಪಜಾತಿಗಳಿರ್ತವೆ ಅದನ್ನೆಲ್ಲ ಒಂದು ಪರಿಶೀಲನೆ ಮಾಡಬೇಕು. ಅವರಿಗೆ ಟ್ರೈನಿಂಗು ಕೊಡಬೇಕು. ತಾತ್ಕಾಲಿಕ ಇವ್ರು ಕೊಟ್ಬಿಟ್ರೆ ಪಾಪ ಅವ್ರು ಜಾತಿಗಳು ಹೇಳೋಕ್ಕೆ ನಾಚಿಕೆ ಬಿಟ್ಕೊತಾರೆ. ಒಂದೊಂದ್ಸರಿ ಎಲ್ಲನೋ ಒಂದು ಸುಳ್ಳು ಜಾತಿ ಪ್ರಮಾಣ ಮಾತ್ರ ಮಾಡಿರ್ತಾರೆ. ನಾಳೆ ನಾವೆಲ್ಲಿ ಸಿಕ್ಕಾಕೊಂಡ್ತೀವಿ ಕೆಲವು ಹೇಳೋದು ಇಲ್ಲ. ಆ ಒಂದು ವಿಚಾರ ಮಾಡಬೇಕಾದ್ರೆ ಇವನು ಭಾಳ ಕಷ್ಟ ಬಿಡ್ರಿ. ಇದು ಸುಮ್ಮನೆ ನಾವು ಹೇಳಿ ಅಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ. ಇದಕ್ಕೆ ಟ್ರೈನಿಂಗ್ ಹೋಗೋಂಥ ಅಧಿಕಾರಿಗಳಿಗೆ ಮುಂಚಿತ ಒಂದು 3 ತಿಂಗಳು 4 ತಿಂಗಳು ಮೊದಲೇ ಒಂದು ಇದು ಕೊಟ್ಟು ಅವ್ರಿಗೇನು ತರಬೇತಿ ಕೊಟ್ಟು ನಂತರ ಅವ್ರು ಕಳಿಸಿದ್ರೆ ಚೆನ್ನಾಗಿರ್ತಾಯಿತ್ತು ನಮ್ಮ ಅನಿಸಿಕೆ. ನಿಮ್ಮ ಹೆಸರು ಸರ್? BR ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು, JB ಅಖಿಲ ದಲಿತ ಸಮಿತಿ ಹಾಗೂ ಮಾದಿಗರ ಬೌದ್ಧಿಕ ವೇದಿಕೆಯ ರಾಜ್ಯಾಧ್ಯಕ್ಷರು. ನಾವು ಈ ಏನು ಮಾದಿಗ ಜನಾಂಗ ಅಂತ ಇದೆಯೋ, ಗ್ರಾಮೀಣ ಪ್ರದೇಶಕ್ಕೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ನಗರಕ್ಕೂ ಸೇವೆ ಮಾಡಿರ್ತಕ್ಕಂಥ ಈ ಜಾತಿ, ಇವರು ದಲಿತರು ಅಂದರೆ ಅದರಲ್ಲಿ ಒಲೆ ಮಾದಿಗರಿಲ್ಲದಿದ್ದರೆ ಪ್ರಪಂಚನೇ ಇಲ್ಲ. ಅಂಥದ್ರಲ್ಲಿ ಅಂಥ ಸೇವೆ ಮಾಡಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ. ಅವ್ರ ಮಕ್ಕಳಿಗೆ ಸರಿಯಾದ ಉದ್ಯೋಗ ಇಲ್ಲ, ಯಾವುದು ಶಿಕ್ಷಣ ಇಲ್ಲ, ಆಮೇಲೆ ಸಾಲ ಸೌಲಭ್ಯ ಇಲ್ಲ, ಸರಿಯಾದ ಒಂದು ರಾಜಕೀಯದ ಸ್ಥಾನಮಾನ ಇಲ್ಲ. ಆ ಸ್ಥಾನಮಾನ ಪಡೆಯೋಕ್ಕೆ ನಾವೀಗ ಜಾತಿ ಸಮೀಕ್ಷೆ ಮಾಡಿ ಅದರ ಅಂಕಿಅಂಶದ ಮೇಲೆ ನಮಗೆ ಎಲ್ಲ ತರಹದ ಒಂದು ಸೌಲಭ್ಯ ಪಡಿಬೇಕಂತ ನಮ್ಮ ಸಮಾಜದ ಎಲ್ಲ ಲೀಡರ್ಗಳು, ಮುಖಂಡರು ಅವಿರತವಾಗಿ ಕಳೆದ 4-5 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದಾರೆ. ಉದಾಹರಣೆ ಹೇಳ್ಬೇಕಂದ್ರೆ ಈಗ ನಮ್ಮ ಕೇಶವಮೂರ್ತಿ, ನಮ್ಮ ಮುನ್ರಾಜ್ ಇದ್ದಾರಲ್ಲ, ಇವರೆಲ್ಲ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಬೆಂಗಳೂರಿನಲ್ಲಿ ಅವರು ಹಗಲು ರಾತ್ರಿ ಅವ್ರು ನಿದ್ದೆ ಮಾಡಿದಾಗ ಓಡಾಡ್ತಾ ಇದ್ದಾರೆ. ಅದರಲ್ಲಿ ಹಿರಿಯರಾಗಿರ್ತಕ್ಕಂಥ KH ಮುನಿಯಪ್ಪ, ಆಂಜನೇಯರು, ನಮ್ಮ ಗೋವಿಂದ ಕಾರಜೋಳ, ನಮ್ಮ ನಾರಾಯಣಸ್ವಾಮಿ, ಇವರೆಲ್ಲ ಹಿರಿಯರಾಗಿ ಹುಡುಗರ ಥರ, ಚಿಕ್ಕ ಮಕ್ಕಳ ಥರ ಅಂದರೆ ಯುವಕರ ಥರ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಅವರೇ ಅಷ್ಟು ಮಾಡ್ಬೇಕಂದ್ರೆ ಇವ್ರು ಇನ್ನೂ ಈ ಪವರಾಗಿ ಮಾಡ್ಬೇಕು. ಅದಕ್ಕೋಸ್ಕರ ಅದಕ್ಕೆ ಇವರಿಗೆಲ್ಲರೂ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಈ ಜಾತಿ ಸಮೀಕ್ಷೆ ಯಶಸ್ವಿಗೊಳಿಸಿ ಮುಂದಿನ ಪೀಳಿಗೆಗೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವರಿಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಈ ಮುಖಾಂತರ ನಮ್ಮ ಆದಿಜಾಂಬ ಮಠ, ಕೋಡಿಹಳ್ಳಿ, ಹಿರಿಯೂರು ತಾಲೂಕು ತುಂಬುರುದಿಯಿಂದ ನಾವು ಶಿವಮುನಿ ದೇಶಿಕೇಂದ್ರ ಸ್ವಾಮೀಜಿಗಳು ತುಂಬುರುದಿಯಿಂದ ಇವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ವಿ. ಸದಾ ನಮ್ಮ ಇವ್ರ ಜೊತೆಲಿ ಇದ್ಕೊಂಡು ನಾವು ಮುಂದಿನ 4 ದಿನದೊಳಗೆ ನಾವು ಜೊತೆ ಇದ್ಕೊಂಡು ಈ ಜಾತಿ ಸಮೀಕ್ಷೆ ಮುಗಿಯೋವರೆಗೂ ನಾವು ಜೊತೆಗಿರ್ತೀವಿ. ಈ ಮುಖಾಂತರ ಈ ಮೀಡಿಯಾದವರು ಸಹ ಹೆಚ್ಚಿನ ಇದನ್ನು ಪ್ರಚಾರ ಮಾಡಬೇಕು. ನೀವು ಸಹ ಮೀಡಿಯಾದವರು, ಯಾಕೆಂದರೆ ನೀವು ಅಂಕು ಡೊಂಕು ತಿದ್ದಕ್ಕಂಥ ಈ ಒಂದು ಮೀಡಿಯಾದವರು ಈ ಮಾಧ್ಯಮದಿಂದ ಎಷ್ಟೋ ಒಂದು ಒಳ್ಳೊಳ್ಳೆ ಕೆಲಸ ಆಗ್ತಾಯಿದೆ. ದಯಮಾಡಿ ಮಾಧ್ಯಮ ಮಿತ್ರರಿಗೆ ಹೇಳ್ತಕ್ಕಂಥ ಒಂದು ನನ್ನ ಚಿಕ್ಕ ಒಂದು ಗೌರವ ಮಾತಂದರೆ, ದಯಮಾಡಿ ಇದನ್ನು ಹೆಚ್ಚು ನಾವು ಪ್ರಚಾರ ಮಾಡಬೇಕಂತ ಈ ಮುಖಾಂತರ ನಾನು ಆದಿಜಾಂಬ ಮಠದಿಂದ ಶುಭ ಹಾರೈಸಿ ಮತ್ತೊಮ್ಮೆ ನಿಮಗೆ ಶುಭ ಆಗಲಿ ಅಂತ ತುಂಬ ಹೃದಯದ ಶುಭ ಕೋರಿ.